ಬಸ್ ಡಿಪೋ ಆಯಿತು, ಬಸ್ ಸ್ಟ್ಯಾಂಡ್ ಮತ್ತು ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳಲ್ಲಿ ಅಧಿಕಾರಿ ಸಿಬ್ಬಂದಿಯವರು ವಿಕೆಟ್ಸ್ ಮತ್ತು ಪ್ಯಾಟ್ರೋಲಿಂಗ್ ಮಾಡಿಕೊಂಡು ಶಾಂತ ರೀತಿಯಿಂದ ವಾತಾವರಣ ಇದೆ. ಮತ್ತು ಕೆಲವು ವಾಹನಗಳಿಂದ ಯಾರು ಹೋಗ್ತಾ ಇದ್ದಾರೆ ನಾವು ಬಂದು ಸೆಕ್ಯೂರಿಟಿನ ಕೊಡ್ತಾ ಇದ್ದೀವಿ. ಮತ್ತು ಯಾರು ಕಾನೂನನ್ನು ಕೈ ಎತ್ಕೋಬಾರ್ದು ಅಂತ ನಿರ್ದಿಷ್ಟವಾಗಿ ಸೂಚನೆಗಳನ್ನು ಆ ರೀತಿ ಏನೇ ಕಂಡು ಬಂದರೆ ನಮ್ಮ ಅಧಿಕಾರಿಗಳು ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೊಟ್ಟಿದ್ದೀವಿ. ಯಾರಾದರೂ ಕಾನೂನನ್ನು ಕೈ ಎತ್ಕೊಂಡ್ರೆ ಅದನ್ನು ಫೋರ್ಸೇಬಲ್ ಇಲ್ಲಿವರೆಗೆ ಯಾವ ರೀತಿ ಒತ್ತಾಯಪೂರ್ವಕವಾಗಿ ಬಂದ್ ಮಾಡುವಂಥದ್ದು ಅಥವಾ ಕಾನೂನು ಕೈ ಎತ್ತುವಂಥ ಘಟನೆ ಯಾವುದು ತಿಳಿದು ಬಸ್ ಮೂವ್ಮೆಂಟ್ ಆಗ್ತಾ ಇದೆ ಸರ್. ಸಾರಿಗೆ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿದ್ವಿ. ಅಲ್ಲಿ ಮಾಡಿದ ಪ್ರಕಾರ ಕೆಲವು ವಾಹನಗಳು ಮತ್ತು 90% ವಾಹನಗಳು ಮೂವ್ ಆಗ್ತಾ ಇಲ್ಲ ಅಂತ ತಿಳಿಸಿದ್ದಾರೆ. ಮತ್ತು ಈಗ ಇತರೆ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೀವಿ. RTO ಮತ್ತು ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳ ಜೊತೆ ಪರ್ಯಾಯ ವ್ಯವಸ್ಥೆಗಳ ಬಗ್ಗೆ ಕೂಡ ನಾವು ಕ್ರಮವನ್ನು ಈಗ ಹೊರಗಡೆ ಕೆಲವೊಂದಷ್ಟು ಆಟೋಗಳು ಇದನ್ನೇ ಅಂದರೆ ಈಗ ಮೂವ್ಮೆಂಟ್ ಆಗದೆ ಮತ್ತು ಈಗಾಗಲೇ ನಾವು RTO ಮತ್ತು ಇತರೆ ಅಧಿಕಾರಿಗಳ ಜೊತೆ ಸಭೆನೂ ಕೂಡ ಮಾಡಿದ್ವಿ. ಈ ಪ್ರೈವೇಟ್ ಕ್ಯಾಬ್ಸ್ ಇರ್ಬೋದು, ಪ್ರೈವೇಟ್ ಬಸ್ಸಸ್, ಆಟೋಗಳು ಯಾರು ಕೂಡ ಏನು ನಿಗದಿತ ದರ ಇದೆ ಅದರ ಬಿಟ್ಟು ಹೆಚ್ಚಿನ ದರ ತೆಗೆದುಕೊಳ್ಳುವಂತಿಲ್ಲ. ಮತ್ತು ಅಂಥದ್ದೇನೋ ಕಂಡು ಬಂದರೆ ಅವ್ರ ಮೇಲೂ ಕೂಡ ನಾವು ಕ್ರಮ ಕೈಗೊಳ್ತೀವಿ.